ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೆಯ ತರಗತಿಯ ಪದ್ಯ 1 ಹುತ್ತರಿ ಹಾಡು ಈ ಪದ್ಯದ ಕೃತಿಕಾರರ ಪರಿಚಯ, ಪದಗಳ ಅರ್ಥ, ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಪದ್ಯ 1 ಹುತ್ತರಿ ಹಾಡು. ಕೃತಿಕಾರರ ಪರಿಚಯ. ಈ ಪದ್ಯವನ್ನು ಬರೆದವರು ಶ್ರೀ ಪಂಜೆ ಮಂಗೇಶ್ ರಾವ್. ಇವರು 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಇವರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದವರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಹುತ್ತರಿಯ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈಗ ಪದಗಳ ಅರ್ಥವನ್ನು ನೋಡೋಣ. ಒಡಲ್ ಅಂದರೆ ಶರೀರ, ದೇಹ. ಕಡುಗಲಿ ಅಂದರೆ ಮಹಾಶೂರ. ಕ್ಷಾತ್ರ ಕ್ಷತ್ರಿಯ ಕುಲ, ಕ್ಷತ್ರಿಯನ ತೇಜಸ್ಸು. ಗರಿಯರು ಅಂದರೆ ಹಿರಿಮೆಯುಳ್ಳವರು. ಜಮ್ಮದು ಅಂದರೆ ಅರಸನು ಇನಾಮಾಗಿ ಕೊಟ್ಟ ಭೂಮಿ. ದಟ್ಟಿ ಕುಪ್ಪಸ ಎಂದರೆ ಸೊಂಟಕ್ಕೆ ಕಟ್ಟುವ ವಸ್ತ್ರ. ಬಗ್ಗ ಹುಲಿ, ವ್ಯಾಘ್ರ. ಬಿಮ್ಮನೆ ವೇಗವಾಗಿ, ಸುಮ್ಮನೆ. ಭೂರಮೆ ಎಂದರೆ ಭೂದೇವಿ. ಹುತ್ತರಿ ಎಂದರೆ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ, ಕೊಡಗಿನ ಸುಗ್ಗಿ ಹಬ್ಬ. ಹೊಯ್ಲು ಎಂದರೆ ಹೊಡೆತ. ಈಗ ಅಭ್ಯಾಸವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ: ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ. 2. ಸೋಲು ಸಾವರಿಯದವರು ಯಾರು? ಉತ್ತರ: ಕೊಡಗಿನ ಕಡುಗಲಿ ಹಿರಿಯರು, ಸೋಲು ಸಾವರಿಯದವರು. 3ನೆಯ ಪ್ರಶ್ನೆ: ಕೊಡಗು ಯಾವ ಗಿರಿಯಿಂದ ಯಾವ ಗಿರಿ ಪರ್ಯಂತ ಬೆಳೆದಿದೆ? ಉತ್ತರ: ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿವರೆಗೆ ಬೆಳೆದಿದೆ. ಕಾವೇರಿಯ ತವರ್ಮನೆ ಯಾವುದು? ಕಾವೇರಿ ತಾಯಿಯ ತವರ್ಮನೆ ಈ ಕೊಡಗನಾಡು ಅಥವಾ ಈ ಸುಂದರವಾದ ಕೊಡಗು, ಕಾವೇರಿ ತಾಯಿಯ ತವರುಮನೆ. ಯಾವ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು? ಪಾತುರೆ ಕೋಲಿನ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು. ಹೊಯ್ಲಿಗೆ ಎಂದರೆ ಹೊಡೆತಕ್ಕೆ, ಪಾತುರೆ ಕೋಲಿನ ಹೊಡೆತಕ್ಕೆ ಕುಣಿವ ಪದ ಹೊರಹೊಮ್ಮಬೇಕು. ಇದಿಷ್ಟು ಪ್ರಶ್ನೋತ್ತರಗಳು. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನುಮನ ಹೊಲದಿ ಕಳೆ ಕಳೆವಳು. 2. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ. ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಲಿ. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಇದಿಷ್ಟು
ಪದ್ಯ ಆಯಿತು. ಈಗ ವ್ಯಾಕರಣ ಮಾಹಿತಿಯನ್ನು ನೋಡೋಣ. ವ್ಯಾಕರಣ ಮಾಹಿತಿ. ಭಾಷಾಭ್ಯಾಸ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ. ಕನಿಕರ. ಇದನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಕ ಅಂದರೆ ಕ ಪ್ಲಸ್ ಆ. ನೀ ಅಂದರೆ ನ ಪ್ಲಸ್ ಇ. ಕನಿ. ಕ ಅಂದರೆ ಪುನಃ ಕ ಪ್ಲಸ್ ಆ. ರ ಅಂದರೆ ರ ಪ್ಲಸ್ ಆ. ಕನಿಕರ. ಸಹಕಾರ. ಸ ಅಂದರೆ ಸ ಪ್ಲಸ್ ಆ. ಹ ಅಂದರೆ ಹ ಪ್ಲಸ್ ಆ. ಕಾ ಅಂದರೆ ಕ ಪ್ಲಸ್ ಆ. ದೀರ್ಘ ಬಂದಿದೆ ನೋಡಿ. ಕ ಪ್ಲಸ್ ಆ. ರ ಪ್ಲಸ್ ಆ ಅಂದರೆ ರ. ಸ ಹ ಕಾ ರ. ಸ ಹ ಕಾ ರ. ಎರಡನೇದು ಪರಿಣತಿ. ಪ ಅಂದರೆ ಪ ಪ್ಲಸ್ ಆ. ಪ. ರಿ ಅಂದರೆ ರ ಪ್ಲಸ್ ಇ. ರಿ. ನ ಪ್ಲಸ್ ಆ. ತಿ ಅಂದರೆ ತ ಪ್ಲಸ್ ಇ. ಪರಿಣತಿ. ಮೂರನೇದು ಚೇತನ. ಚ ಪ್ಲಸ್ ಎ. ಚೇ. ತ ಪ್ಲಸ್ ಅ. ತ. ನ ಪ್ಲಸ್ ಅ. ನ. ಚೇ ತ ನ. ಚೇತನ. ನಾಲ್ಕನೇದು ಪ್ರವಾಸ. ಪ್ರ ಅನ್ನೋದಕ್ಕೆ ಪ ಪ್ಲಸ್ ರ ಪ್ಲಸ್ ಆ. ಪ್ರ. ಪ ರ ಅ. ಪ್ರ. ವ ಪ್ಲಸ್ ಆ. ವಾ. ಸ. ಸ. ಪ್ರವಾಸ. ನಂತರ ಐದನೆಯದು ಭಯಾನಕ. ಭ ಪ್ಲಸ್ ಆ. ಭ. ಯಾ ಅಂದರೆ ಯ ಪ್ಲಸ್ ಆ. ಯಾ. ನ ಪ್ಲಸ್ ಆ. ನ. ಕ ಪ್ಲಸ್ ಆ. ಕ. ಭಯಾನಕ. ಆ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ. ಈಗ ಕೂಡಿಸಿ ಬರೆಯೋಣ. ಇಲ್ಲಿ ಬಿಡಿಸಿ ಬರೆದ್ವಲ್ಲ, ಇಲ್ಲಿ ಕೂಡಿಸಿ ಬರೆಯೋಣ. ಸರಿನಾ? ಸ ಪ್ಲಸ್ ಆ ಅಂದರೆ ಸಾ. ರ ಪ್ಲಸ್ ಓ ಅಂದರೆ ರೋ. ವ ಪ್ಲಸ್ ಆ. ವ. ರ ಪ್ಲಸ್ ಆ. ರ. ಸರೋವರ. ಸ ರೋ ವ ರ. ಸರಿನಾ? ನೆಕ್ಸ್ಟ್ ಚ ಪ್ಲಸ್ ಆ. ಚ. ಳ ಪ್ಲಸ್ ಉ. ಳು. ವ ಪ್ಲಸ್ ಆ. ವ. ಳ ಪ್ಲಸ್ ಇ. ಳಿ. ಚಳುವಳಿ. ಮೂರನೇದು ರ ಪ್ಲಸ್ ಆ. ರ. ಹ ಪ್ಲಸ್ ಆ. ಹ. ದ ಪ್ಲಸ್ ಆ. ದಾ. ದ ಪ್ಲಸ್ ಆ. ದಾ. ರ ಪ್ಲಸ್ ಇ. ರಿ. ರಹದಾರಿ. ನಂತರ ನಾಲ್ಕನೇದು ಜ ಪ್ಲಸ್ ಆ. ಜಾ. ಜ ಪ್ಲಸ್ ಆ. ಜಾ. ಗ ಪ್ಲಸ್ ರು. ಗೃ. ತ ಪ್ಲಸ್ ಇ. ತಿ. ಜಾಗೃತಿ. ಐದನೆಯದು ಹ ಪ್ಲಸ್ ಇ. ಹಿ. ಮ ಪ್ಲಸ್ ಆ. ಮಾ. ಲ ಪ್ಲಸ್ ಆ. ಲ. ಯ ಪ್ಲಸ್ ಆ. ಯ. ಹಿಮಾಲಯ. ಇದಿಷ್ಟು ಅಕ್ಷರಗಳನ್ನು ಕೂಡಿಸಿ ಬರೆಯೋದು ಆಯಿತು. ನಂತರ ಶುಭ ನುಡಿ. ದೇಶ ಸೇವೆಯೇ ಈಶ ಸೇವೆ. ದೇಶ ಸೇವೆಯೇ ಈಶ ಸೇವೆ. ದೇಶವೇ ಗುಡಿ. ದೇಶಕ್ಕಾಗಿ ದುಡಿ. ದೇಶಕ್ಕಾಗಿ ಒಂದಾಗಿರಿ. ದೇಶಕ್ಕಾಗಿ ಮುಂದಾಗಿರಿ. ಇದಿಷ್ಟು ಹುತ್ತರಿ ಹಾಡು ಪಾಠದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ. ಧನ್ಯವಾದಗಳು.